ಇದ್ದಾರೆ. ಬರ್ತಾರೆ ಒಂದು ನಿಮಿಷ ಕೂತ್ಕೊಳ್ಳಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ನಾವು ನಂಜನಗೂಡಲ್ಲಿ ಇದ್ದೀವಿ. ನಂಜನಗೂಡಲ್ಲಿ ಎಲ್ಲಿದ್ದೀವಿ ಸರ್? ನಂಜನಗೂಡಲ್ಲಿ ದೇವಸ್ಥಾನದ ಹಿಂಭಾಗನೇ ಒಂದು ಅನ್ನಪೂರ್ಣೇಶ್ವರಿ ಬಾಳೆ ಎಲೆ ಊಟ ಅಂತ ಇದೆ ಇಲ್ಲಿ. ಹೌದು, ಬ್ರಾಹ್ಮಣರ ಊಟ. ಹೌದು. ಸೊ ಇದು ಯಾವ ಥರ ಮಾಡ್ತಾರೆ ಎಲ್ಲ ನಮ್ಮ ಸೋಮು ಹೇಳ್ತಾರೆ. ಸೊ ಏನಾಯಿತು ಒಂದು ಸ್ವಲ್ಪ ದಿನ ಹಿಂಗಡೆ ಬಂದಾಗ, ಒಂದು 15 ದಿವಸ ಹಿಂದೆಗಡೆ ಬಂದಾಗ ಫ್ಯಾಮಿಲಿ ಜೊತೆ ಒಳ್ಳೆ ದರ್ಶನ ಆಯಿತು. ಒಳ್ಳೆ ಊಟ ಟೈಮು ಊಟ ಮಾಡಬೇಕು ಅಂದಾಗ ನಾವು ಕಾರ್ ಮುಂದೆ ಪಾಸ್ ಆಗಿಬಿಡುತ್ತೆ. ಆವಾಗ ಒಂದ್ಸಲಿ ನೆನಪಾಗುತ್ತೆ, ನಮ್ಮ ಪ್ರದೀಪ್ ಹೇಳಿಬಿಟ್ಟು ನಾನು ಸತ್ಯ ಪ್ರದೀಪ್ ಎಲ್ಲ ಬಂದು ಒಳ್ಳೆ ಊಟ ಮಾಡಿರ್ತೀರಿ ಇಲ್ಲಿ. ಸೊ ಅಲ್ಲೇ ಹೋಗಿ ಊಟ ಮಾಡೋಣ ಅಂತೇಳ್ಬಿಟ್ಟು ಫ್ಯಾಮಿಲಿ ಸಮೇತ ಇಲ್ಲಿ ಬಂದು ಊಟ ಮಾಡ್ತೀವಿ ನಾವು. ಸೊ ಆ ಊಟ ಮಾಡಿದಾಗ ಫ್ಯಾಮ್ಲಿನೂ ಅಷ್ಟೇ ನಾವು ಅಷ್ಟೇ ತುಂಬ ಇಷ್ಟ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಬರೀ ಒಂದು ಫ್ಯಾಮ್ಲಿ, ಬರೀ ಲೇಡೀಸೇ, ಒಂದು ಇಡೀ ಫ್ಯಾಮಿಲಿಯಲ್ಲಿರೋ ಲೇಡೀಸೇ ಇಲ್ಲಿ ಒಂದು ಅಡುಗೆ ಮಾಡಿ ಸರ್ವ್ ಮಾಡ್ತಾರೆ. ಇದು ತುಂಬಾ ಟೇಸ್ಟಿ ಫುಡ್. ಇದು ತುಂಬಾ ಅದ್ಭುತವಾದ ಪರಿಶ್ರಮ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಜಾಗನ ಪ್ರೆಸೆಂಟ್ ಮಾಡಲೇಬೇಕು ಅಂದ್ಬಿಟ್ಟು ನಾವು ಮತ್ತೆ ವಾಪಸ್ ಬಂದಿದ್ದೀವಿ. ಸೊ ಈ ಜಾಗನ ಪ್ರೆಸೆಂಟ್ ಮಾಡ್ತಾ ಇದ್ವಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು? ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ಥರ ಹೋಟೆಲ್ನ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀವಿ ನಾವು. ಸೊ ನೀವು ಮಾಡ್ತೀರಿ ಅಂತ ಬನ್ನಿ ಎಪಿಸೋಡ್ ಸ್ಟಾರ್ಟ್ ಮಾಡೋಣ.
ಇವತ್ತು ನಾವು ನಂಜನಗೂಡಲ್ಲಿದ್ದೀವಿ. ನಂಜನಗೂಡಲ್ಲಿ ಒಂದು ಬ್ರಾಹ್ಮಣರ ಫಲಹಾರ ಮಂದಿರ ಅಂತ ಅನ್ನಪೂರ್ಣೇಶ್ವರಿ ಬ್ರಾಹ್ಮಣರ ಫಲಹಾರ ಮಂದಿರ ಅಂತ. ಓಕೆ, ಇವರೇ ಅಡುಗೆ ಮಾಡೋದು, ಇವರೇ ಬಡಿಸೋದು ಎಲ್ಲನೂ. ಒಂದು ಬ್ರಾಹ್ಮಣರ ಮನೆಯಲ್ಲೇ ಯಾವ ಥರ ಊಟ ತಿಂತಿರೋ ಅದೇ ಥರನೇ ಬ್ರಾಹ್ಮಣರ ಮನೇಲಿ ಊಟ ಆಗೋ ಥರ ಹಾಕ್ತಾರೆ. ಸೊ ಜೊತೆಲೇ ಇದ್ದಾರೆ. ಅಮ್ಮ ನಿಮ್ಮ ಹೆಸರು? ಅಮ್ಮ ನಿಮ್ಮ ಹೆಸರು? ನಿಮ್ಮ ಹೆಸರು? ಅಮ್ಮ ನೀವೇನು ಮಾಡ್ತೀರಾ ಇಲ್ಲಿ? ಅಡುಗೆ ಎಲ್ಲ ನೀವು ಮಾಡೋದು? ಅಮ್ಮ ನೀವೇನು ಮಾಡ್ತೀರಾ? ನಾವೆಲ್ಲ ಹೆಲ್ಪ್ ತರಕಾರಿ ಹೆಚ್ಚಿ ಚಪಾತಿ ಮಾಡಿ ಬಡಿಸೋದು ಮಾಡೋದು. ನೀವು ಮೇಡಮ್ ಎಷ್ಟು ವರ್ಷ ಹಳೇದು ಮೇಡಮ್ ಈ ಹೋಟೆಲ್? ಒಂದು 25 ವರ್ಷ ಹಳೇದು. 25 ವರ್ಷ ಹಳೇದು. ಏನೇನು ಸಿಗುತ್ತೆ ನಿಮ್ಮ ಹೋಟೆಲಲ್ಲಿ? ಊಟಕ್ಕೆ ಒಂದು ಚಪಾತಿ. ಓಕೆ, ಬ್ರೇಕ್ಫಾಸ್ಟ್? ಇಡ್ಲಿ, ವಡೆ, ಸಾಂಬಾರ್, ದೋಸೆ, ಒಂದು ರೈಸ್ ಐಟಮ್. ಎಷ್ಟು ಗಂಟೆಗೆ ಬಂದರೆ ಸಿಗುತ್ತೆ ಬ್ರೇಕ್ಫಾಸ್ಟ್? ಇದು 7:30 ಒಂದು 10:30ವರೆಗೂ ಬ್ರೇಕ್ಫಾಸ್ಟ್ ಸಿಗುತ್ತೆ. ದಿನ ಒಂದೇ ಬ್ರೇಕ್ಫಾಸ್ಟ್ ಇರುತ್ತಾ, ಬೇರೆ ಬೇರೆ ಇರುತ್ತಾ? ಚೇಂಜ್ ಇರುತ್ತೆ. ಏನೇನಿರುತ್ತೆ ಚೇಂಜ್ ಅಂದರೆ? ಇಡ್ಲಿ, ವಡೆ, ಸಾಂಬಾರು, ದೋಸೆ, ಪೂರಿ, ಚಿತ್ರಾನ್ನ, ಪುಳಿಯೋಗರೆ, ಬಿಸಿಬೇಳೆ ಬಾತು, ರೈಸ್ ಐಟಮ್ ಒಂದೊಂದು ಎಲ್ಲ ರೈಸ್ ಐಟಮ್ ಹೆಚ್ಚಿಗೆ ಚೇಂಜ್ ಆಗುತ್ತೆ. ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಚಪಾತಿ ಊಟ, ಅದಕ್ಕೆ ಅನ್ನ, ಹುಳಿ, ಸಾಂಬಾರು, ಚಪಾತಿ, ಪಾಯಸ, ಪಲ್ಯ, ಒಂದು ಕೂಟು, ಹಪ್ಪಳ, ಉಪ್ಪಿನಕಾಯಿ. ಹೌದು, ನಾವೊಂದು 15 ದಿವಸ ಹಿಂದೆ ಬಂದು ತಿಂದ್ವಿ. ಒಂದು ಬಾಳೆ ಎಲೆ ಹಾಕ್ಬಿಟ್ಟು ಕ್ಲೀನಾಗಿ ಎಷ್ಟೆಷ್ಟು ಬೇಕು ಅನ್ಲಿಮಿಟಾಗಿ ನೀವೇ ಬಡಿಸ್ತಾ ಇದ್ರಿ. ತುಂಬ ಖುಷಿ ಆಯಿತು. ಸೊ ರಾತ್ರಿಗೆ ಏನು ಕೊಡ್ತೀರಾ ಮೇಡಮ್ ಇದು? ರಾತ್ರಿಗೂ ಸೇಮ್ ಸರ್, ಸೇಮ್ ಇರುತ್ತೆ. ಮುದ್ದೆ ಇರಲ್ಲ ರಾತ್ರಿ ಹೊತ್ತು, ಚಪಾತಿ ಊಟ ಅಷ್ಟೇ. ಚಪಾತಿ ಇರುತ್ತೆ. ಓಕೆ, ಇದು ರಜೆ ಯಾವತ್ತು ಮಾಡ್ತೀರಾ ನೀವು? ರಜೆ ಯಾವತ್ತೂ ಇಲ್ವೇ ಇಲ್ಲ ಸರ್. ನಾವು ಹೋಗ್ಬೇಕು ಅಂದ್ರೆ ಮಾತ್ರ ರಜೆ ಅಷ್ಟೇ. ಓಕೆ, ಫಂಕ್ಷನ್ ಇದ್ರೆ ಮಾಡಿದ್ರೆ ಓಕೆ ಓಕೆ. ಇದು ಮಸಾಲೆ ಎಲ್ಲ ಯಾವ ಥರ ಮಾಡೋದು ನೀವು? ನಾವೆಲ್ಲ ಅಲ್ಲೆಲ್ಲ ರೆಡಿ ಮಾಡ್ಕೊಂಡು ಮಾಡ್ತೀವಿ. ಹಿಂಗು, ಬೆಲ್ಲ, ಕಾಯಿ ಎಲ್ಲ ಹಾಕಿ ಮಾಡ್ತೀವಿ, ಮಾಡ್ಕೊಡ್ತೀರಾ? ಹೊರಗಡೆಯಿಂದ ಏನೋ ತರ ಮನೇಲೆ ಮಾಡೋದು. ಸರಿ ಮೇಡಮ್, ಈ ನಮ್ಮ ಪ್ರೇಕ್ಷಕರೇನಾದರೂ ಈ ವಿಡಿಯೋ ನೋಡಿ ಬರಬೇಕು ಅಂದರೆ ಈ ಈಸಿಯೆಸ್ಟ್ ಜಾಗ ಇಲ್ಲಿ ಬರೋದಕ್ಕೆ ಹೋಟೆಲ್ಗೆ ಏನು ಜಾಗ ಇದೆ? RP ರೋಡು, ಮಠದ ಪಕ್ಕ ಅಂತ. ಮಠದ ಪಕ್ಕ ಅಂದರೆ ದೇವಸ್ಥಾನ ಕಾಣುತ್ತೆ ನಿಮ್ಮ ಇದರಲ್ಲಿ? ದೇವಸ್ಥಾನದ ಹಿಂಭಾಗನೇ ಸಿಗುತ್ತೆ. ಅನ್ನಪೂರ್ಣೇಶ್ವರಿ ಅಂತ ಬೋರ್ಡು ಕಾಣುತ್ತೆ. ಓಕೆ, ಗೂಗಲ್ ನೋಡಿದ್ರೆ ಗೂಗಲಲ್ಲಿ ಇದೆ, ಗೂಗಲಲ್ಲೂ ಸಿಗುತ್ತೆ. ಗೂಗಲಲ್ಲಿ ಸಿಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಈ ಕಡೆ ಪಕ್ಕ ಶಂಕರ ಮಠ, ಈ ಕಡೆ ಪಕ್ಕ ರಾಘವೇಂದ್ರ ಮಠ, ಹಂಗಾಗಿ ಮಧ್ಯದಲ್ಲಿ ಇದೆ. ಆರಾಮಾಗಿ ರೂಟ್ ಗೊತ್ತಾಗುತ್ತೆ ಜಾಗ. ಓಕೆ, ಸರಿ ಮೇಡಮ್. ಓಕೆ, ಥ್ಯಾಂಕ್ ಯು. ನೀಟಾಗಿ ಒಂದು ಟೇಬಲಲ್ಲಿ ಒಂದು ಬಾಳೆ ಎಲೆ ಹಾಕಿದ್ದಾರೆ. ಮೇಲೆ ಹೆಂಚಿನ ಮನೆ, ಕೆಳಗಡೆ ಕೂರೆ ತಣ್ಣಗೆ ಒಳ್ಳೆ AC-ಯಲ್ಲಿ ಕೂತಾಗಿದೆ. ಸೊ ಒಳ್ಳೆ ದೊಡ್ಡ ಬಾಳೆ ಎಲೆ ತೊಳ್ಕೊಂಡು ಊಟಕ್ಕೆ ರೆಡಿ ಆಗ್ಬಿಡೋಣ. ಅನ್ನಪೂರ್ಣೇಶ್ವರಿ ಮೆಸ್ಸಲ್ಲಿ ಊಟ ಮಾಡೋದೇ ಒಂದು ಭಾಗ್ಯ ಅಂತ ಹೇಳ್ಬೋದು. ಯಾಕಂದರೆ ಒಂದು 2-3 ಸರಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಮೊನ್ನೆ ರೀಸೆಂಟಾಗಿ ಬಂದಿದ್ವಿ, ಆವಾಗಲೇ ಹೇಳಿದ್ದೀವಿ ನಿಮಗೆ. ಸೊ ಒಂದು ಅದ್ಭುತವಾದ ಬ್ರಾಹ್ಮಣರ ಶೈಲಿ ಊಟ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಬನ್ನಿ. ಸೊ ಡೀಟೇಲಾಗಿ ತಿಳ್ಕೊಬೇಕಂದ್ರೆ ಇಲ್ಲಿಂದ ಪೂರ್ತಿ ನೋಡಿ. ಸೊ ಸೋಮನು ಅಲ್ಲಲ್ಲಿ ಅವರ ಒಂದು ದೃಷ್ಟಿಕೋನದಲ್ಲಿ ಊಟದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ ಈಗ ಸರ್ ಬಡಿಸ್ಬಿಡಿ. ಪಾಯಸ. ಓಕೆ, ಕಡಲೆಬೇಳೆ ಪಾಯಸ. ಸ್ವೀಟಿಂದ ಪ್ರಾರಂಭ ಅಂತೆ. ಬೇಳೆ ಪಾಯಸ, ಕಡಲೆಬೇಳೆ ಪಾಯಸ, ಉಪ್ಪಿನಕಾಯಿ. ಏನು ಉಪ್ಪಿನಕಾಯಿ ಸರ್ ಅದು? ಇದು ಆಮಟೆಕಾಯಿ ಅಂತ. ಆಮಟೆಕಾಯಿ, ಇದು ಉಪ್ಪಿನಕಾಯಿ. ಸೂಪರ್. ಆಮಟೆಕಾಯಿ ಸಿಕ್ಕೋದು ರೇರು. ಸಿಕ್ಕಿದಾಗ ಮಾಡಿ ಇಟ್ಕೊಂಡ್ಬಿಡ್ತೀರಾ? ಸಿಕ್ಕಿದಾಗ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಒಳ್ಳೆ ಕ್ಯಾರೆಟ್ ಪಲ್ಯ ಸಾಕು ಸರ್. ಅಕ್ಕಿ ಹಪ್ಪಳ, ಚಿತ್ರಾನ್ನ. ಸರ್, ಈ ಚಿತ್ರಾನ್ನ ಎಷ್ಟು ಬೇಕಾದ್ರೂ ಹಾಕ್ಸ್ಕೊಬೋದು? ಅನ್ಲಿಮಿಟೆಡ್ ಇದೆಯಾ ಇದು? ಇದು ಅನ್ಲಿಮಿಟೆಡ್ ಇಲ್ಲ, ರೈಸ್ ಮಾತ್ರ ಅನ್ಲಿಮಿಟೆಡ್. ಓಕೆ, ಚಿತ್ರಾನ್ನ ಲಿಮಿಟೆಡ್. ಓಕೆ, ಕಡಲೆ ಬೀಜ ಸಿಕ್ಕಾಪಟ್ಟೆ ಹಾಕಿದ್ದೀರಾ? ಅದಿದೆ ಟೇಸ್ಟ್. ಓಕೆ, ಒಂದು ಬಿಸಿ ರಾಗಿ ಮುದ್ದೆ. ಸಾಂಬಾರ್ ಅದಕ್ಕೆ. ಓಕೆ, ಬಿಸಿ ಸಾಂಬಾರಲ್ಲೇ ಇರುತ್ತಾ? ಬಟ್ಲಲ್ಲೇ ಕೊಡೋದು ನೀವು? ಬಟ್ಲಲ್ಲೇ ಕೊಡೋದು ಮುದ್ದೆಗೆ. ಅನ್ನಕ್ಕೆ ಮಾತ್ರ ಎಲೆ ಮೇಲೆ ಹಾಕೋದು. ಸೂಪರ್. ಹಾಗಾದರೆ ಅಲ್ಲ, ಎಲೆ ಮೇಲೆ ಸಾರು ಬಿದ್ದರೆ ಜಾರ್ಕೊಂಡು ಹೋಗ್ಬಿಡುತ್ತೆ ಅಂತ ಬಟ್ಲಲ್ಲೇ ಸರ್ವ್ ಮಾಡ್ತಾ ಇದ್ದಾರೆ. ಸೋಮು ಮುದ್ದೆ ತೊಗೊಂಡಿದ್ರು. ನಾನು ಇಲ್ಲೇ ಮಾಡುವಂಥ ಚಪಾತಿ ಕೇಳಿ ತೊಗೊಳ್ತಾ ಇದ್ದೀನಿ. ಚಪಾತಿ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಒಂದು ಒಳ್ಳೆ ಥಿಕ್ನೆಸ್ಸಲ್ಲೇ ಇರುತ್ತೆ. ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂದರೆ ಈ ರೆಡಿಮೇಡೆಲ್ಲ ತಂದು ಮೆಸ್ ಅಂದಿದ ತಕ್ಷಣ ಆ ರೆಡಿಮೇಡ್ ಬಳಸಿ ಚಪಾತಿ ಮಾಡ್ತಾರೆ. ಇಲ್ಲಿ ಇವರೇ ಒಂದು ಮಾಡುವಂಥ ಚಪಾತಿಗಳು ಒಂದು ಒಳ್ಳೆ ಪರಿಮಳ ಬರ್ತಾಯಿತ್ತು. ಸುಡಬೇಕಾದ್ರೆ ಒಳ್ಳೆ ಘಮ. ಇದಕ್ಕೇನು ಕೊಡ್ತೀರಾ ಸರ್? ಸಾಗು. ಓಕೆ, ಸೂಪರ್. ಸೊ ಇಲ್ಲಿ ಊಟಕ್ಕೆ ಏನೇನು ಸಿಗುತ್ತೆ ಎಲ್ಲ ಬಾಳೆ ಎಲೆ ಮೇಲೆ ಬಂದಿದೆ. ರೈಸ್ ಒಂದು ಬಿಟ್ಟು, ರೈಸ್ ಆಮೇಲೆ ಅನ್ಲಿಮಿಟೆಡ್ ಅಂತೆ. ಮುದ್ದೆ ತಿಂದು ಮುಗಿಸಿದ ಮೇಲೆ ಒಂದು ಪಾತ್ರೆಯಲ್ಲೇ ತೊಗೊಂಬಂದು ಬಡಿಸ್ತಾರೆ ಅದನ್ನು ಅನ್ಲಿಮಿಟೆಡ್ ಆಗಿ. ಸೊ ಈಗ ಫಸ್ಟ್ ಒಂದು ಸ್ವೀಟಿಂದ ಸ್ಟಾರ್ಟ್ ಮಾಡೋಣ. ಬನ್ನಿ ಹತ್ರ. ದಿವಸ ಬೇರೆ ಬೇರೆ ಥರದ್ದು ಸ್ವೀಟ್ ಮಾಡ್ತಾರೆ. ಇವತ್ತು ನಮಗೆ ಸಿಕ್ಕಿರೋ ಸ್ವೀಟ್ ಬಂದ್ಬಿಟ್ಟು ಕಡಲೆಬೇಳೆ ಪಾಯಸ ರೇರು. ಇದು ನನಗೂ ಸಿಗೋದು. ಸೊ ಈ ಬೇಳೆ ಪಾಯಸ ನೋಡ್ತಾ ಇದ್ರೆ ನಮ್ಮೂರು ತೇರು ನೆನಪಾಗ್ತಾ ಇದೆ ನನಗೆ. ನಮ್ಮೂರು ತೇರಲ್ಲಿ ಇದೇ ಥರ ಪಾಯಸಕ್ಕೆ ಬೂಂದಿ ಕೊಡ್ತಾರೆ. ಸೂಪರ್ ಆಗಿರುತ್ತೆ. ಸೊ ಟೇಸ್ಟ್ ಮಾಡೋಣ.
ಕಡಲೆಬೇಳೆ ನೀಟಾಗಿ ಬೇಯಿಸ್ಬಿಟ್ಟಿದ್ದಾರೆ. 2 ಸರಿ ಚೂ ಮಾಡಿದ ತಕ್ಷಣ ಅದು ಪಾಯಸ ಥರನೇ ಬಾಯಲ್ಲಿ ಕರ್ಗೋಗ್ಬಿಡ್ತದು. ಸೊ ಸ್ವೀಟು ಏನೋ ಜಾಸ್ತಿ ಮುಖ ಕೊಡೋ ಥರ ಇಲ್ಲ. ಆರಾಮಾಗಿ ಇನ್ನೊಂದು ಸಲ ಹಾಕ್ಸ್ಕೊಂಡು ತಿನ್ಬೋದು. ಇನ್ನೊಂದು ಸಲ ಹಾಕ್ಸ್ಕೊಂಡು ತಿಂತೀನಿ ಇದ್ರನ್ನ ಟೇಸ್ಟು. ಸರ್ ಇನ್ನೊಂದು ಸಲ ಕೇಳಿದ್ರೆ ಹಾಕ್ತೀರಾ ಇದು? ಓಕೆ ಸೂಪರ್ ಸರ್. ಬೇಳೆ ಬಾಯಿ ತುಂಬ ಸಿಗುತ್ತೆ. ಮೈಲ್ಡ್ ಸ್ವೀಟ್ನೆಸ್ಸು, ಆ ಏಲಕ್ಕಿ ಘಮ, ಆ ಫ್ಲೇವರು ತಿಂದಿದ ತಕ್ಷಣ ಈ ಪಾಯಸನಲ್ಲಿ ಗೊತ್ತಾಗುತ್ತೆ. ಬೇಳೆ ಅಂತೂ ಬೈಟ್ಸು ಸಿಗ್ಬೇಕಾದ್ರೆ ತುಂಬ ಹಿತವಾಗಿರದ ತುಂಬ ಒಳ್ಳೆ ಪಾಯಸ ಅಂತಲೇ ಹೇಳ್ಬೋದು. ನಾನು ಆಗಲೇ ಹೇಳಿದೆ, ನನಗೆ ನಮ್ಮೂರು ತೇರು ನೆನಪಾಗ್ತಾಯಿದೆ. ತೇರು ನಡಿಬೇಕಾದ್ರೆ ಒಂದು ಅಡುಗೆ ಎಲ್ಲರಿಗೂ ಊರು ಜನಕ್ಕೆಲ್ಲ ಅಡುಗೆ ಮಾಡಿಸಿರ್ತಾರೆ, ಅಲ್ಲಿ ಇದೇ ಥರ ಒಂದು ಪಾಯಸ ಸಿಗುತ್ತೆ. ಸೂಪರಾಗಿದೆ. ಈಗ ಚಿತ್ರಾನ್ನ ಹಾಕಿದ್ದಾರೆ. ಚಿತ್ರಾನ್ನ ಅಲ್ಲಿ ನೋಡ್ಬೇಕು, ಕಡಲೆ ಬೀಜ ಆಗಿರ್ಬೋದು, ಕರಿಬೇವಿನ ಸೊಪ್ಪು, ಸಾಸಿವೆ, ಹಸಿಮೆಣಸಿನ್ಕಾಯಿ ನೀಟಾಗಿ ಹೆಚ್ಚು ಹಾಕಿದ್ದಾರೆ. ಉದ್ರುದ್ರಾಗಿ ಅನ್ನನೂ ಮಾಡಿದ್ದಾರೆ. ಸೊ ಕಡಲೆ ಓಕೆ ಕಡಲೆ ಬೇಳೆನೂ ಇದೆ. ಸೂಪರ್. ಮನೆಯಲ್ಲಿ ಮಾಡೋ ಥರನೇ ಇದೆ. ಏನು ಅಂತ ಹೇಳಿದ್ರೆ ಅದೇ ಉಪ್ಪು, ಹುಳಿ, ಖಾರ ಎಲ್ಲ ಹಾಕಿ, ಕಡಲೆ ಬೀಜ, ಕಡಲೆಬೇಳೆ ಎಲ್ಲ ಹಾಕಿ, ಕರಿಬೇವಿನ ಸೊಪ್ಪು ಹಾಕಿರೋದ್ರಿಂದ ಸೂಪರಾಗಿ ಟೇಸ್ಟ್ ಇದೆ. ಅದು ಲೈಟಾಗಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಸಿಕ್ತು ಅಂದ್ಕೊತೀನಿ. ಖಾರ ಹೊಡಿತಾ ಇದೆ ಸ್ವಲ್ಪ. ಸೂಪರಾಗಿದೆ. ದಿನಕ್ಕೊಂದೊಂದು ರೈಸ್ ಮಾಡ್ತಾರಂತೆ. ಇವತ್ತು ಇದಾಗಿರ್ಬೋದು, ನಾಳೆ ಪುಳಿಯೋಗರೆ ಆಗಿರ್ಬೋದು. ನಾವು ಲಾಸ್ಟ್ ಟೈಮ್ ಬಂದಾಗ ನಮಗೆ ವಾಂಗಿಬಾತ್ ಸಿಕ್ಕಿತ್ತು. ಇವತ್ತು ಚಿತ್ರಾನ್ನ ನನ್ನ ಫೇವ್ರೇಟು. ದೇವ್ರು ಅದಕ್ಕೆ ಇವತ್ತು ಚಿತ್ರಾನ್ನೇ ಮಾಡಿಸ್ಬಿಟ್ಟಿರ್ಬೋದು. ಸೊ ಸೂಪರಾಗಿದೆ, ತಿನ್ಬಿಡೋಣ. ನಾನು ಡೈರೆಕ್ಟಾಗಿ ಚಪಾತಿ ಕೊಟ್ಟು ಹೋಗ್ತೀನಿ. ಚಪಾತಿಗೆ ಒಂದು ಸಾಗು ಕೊಟ್ಟಿದ್ದಾರೆ. ಆಹಾ, ಈರುಳ್ಳಿ ಎಲ್ಲ ಚೆನ್ನಾಗಿ ಉದ್ದುದಕ್ಕೆ ಕುಯ್ದು ಹಾಕಿದ್ದಾರೆ. ಬೇಳೆ ಇದೆ. ಕಾಬೂಲ್ ಕಳ್ಳೆ ಪೀಸ್ ಒಂದು ಸಿಕ್ತು. ತುಂಬ ಥಿಕ್ನೆಸ್ ಇದೆ ಸಾಗು. ಈರುಳ್ಳಿ ಜಾಸ್ತಿ ಇರೋದ್ರಿಂದ ನಮಗೆ ಆಲೂಗಡ್ಡೆ ಪಲ್ಯನಲ್ಲಿ ಜಾಸ್ತಿ ಈರುಳ್ಳಿ ಬಿದ್ದರೆ ಯಾವ ಥರ ಒಂದು ಟೇಸ್ಟ್ ಬರುತ್ತೋ ಅದೇ ಥರ ಈ ಸಾಗು ಟೇಸ್ಟ್ ಸಿಗ್ತಾ ಇದೆ. ಒಳ್ಳೆ ಒಗ್ಗರಣೆ ಹಾಕಿದ್ದಾರೆ. ಟೊಮೆಟೊ ಇದೆ. ಚಪಾತಿಗೆ ಹೇಳಿ ಮಾಡಿಸಿದ ಕಾಂಬಿನೇಷನ್ ಈ ಸಾಗು. ಸರ್ ಇದು ರೆಗ್ಯುಲರಾಗಿ ಇದೇ ಥರ ಮಾಡ್ತೀರಾ, ಬೇರೆ ಬೇರೆ ಏನಾದರೂ ಮಾಡ್ತೀರಾ ಚಪಾತಿ? ಸೂಪರ್ ಸರ್, ತುಂಬ ಚೆನ್ನಾಗಿದೆ. ನಂಜನಗೂಡಿಗೆ ಬಂದರೆ ನಂಜುಂಡೇಶ್ವರನ ಒಂದು ಕಣ್ತುಂಬ ದರ್ಶನ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಬೇಕು ಅಂದರೆ ಅನ್ನಪೂರ್ಣೇಶ್ವರಿ ಮೆಸ್ಸಿಗೆ ಬನ್ನಿ. ತುಂಬ ಇಷ್ಟಪಡ್ತೀರಾ. ಒಂದು ಪಕ್ಕಾ ಮನೆ ಶೈಲಿ ಊಟ. ಬಂದರೆ ನಿಮಗೆ ಈ ಬೆಲೆಗೆ ಈ ಥರ ಊಟ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋವಂಥ ಒಂದು ಊಟ ಆಗಿರುತ್ತೆ. ಬಂದು ಟ್ರೈ ಮಾಡಿ. ಇಲ್ಲಿನ ಸಾಂಬಾರು, ರಸ, ಇವರೇ ಎಪ್ಪಗಾಕೋವಂಥ ಒಂದು ಮೊಸರಿನಿಂದ ಊಟ, ಅನ್ನ ಎಲ್ಲ ತಿಂದ್ಬಿಟ್ರೆ ತೃಪ್ತಿ ಆಗಿಬಿಡುತ್ತೆ. ಎಲ್ಲರೂ ಮರದ ಕಡೆ ಒಳ್ಳೆ ನೆರಳು ಸಿಕ್ಬಿಟ್ರೆ ಒಳ್ಳೆ ನಿದ್ದೆನೂ ಬರುತ್ತೆ. ಲಾಸ್ಟ್ ಟೈಮ್ ಹಂಗೆ ಮಾಡಿದ್ದು ನಾನು, ಸೋಮು ಎಲ್ಲ ಫ್ಯಾಮಿಲಿ ಜೊತೆ ಬಂದಾಗ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಂದು ಒಳ್ಳೆ ಊಟ ಮಾಡಿಬಿಟ್ರೆ ಒಂದು ತೃಪ್ತಿಯಾದ ನಿದ್ದೆನೂ ಬರುತ್ತೆ ಅಂತ ಹೇಳ್ತಾರೆ. ಅದು ನಿಜ. ಒಂದು ಸ್ವೀಟು, ಒಂದು ಚಿತ್ರಾನ್ನ ಆಯಿತು. ಸಿಹಿ ಆದಮೇಲೆ ಖಾರ, ನೆಕ್ಸ್ಟ್ ಒಂದು ಪಲ್ಯ ಹಾಕ್ತಾರೆ. ಇವತ್ತು ನಮಗೆ ನಮ್ಮ ಪಾಲಕ್ಕೆ ಬಂದಿರೋದು ಇವತ್ತು ಕ್ಯಾರೆಟ್ ಪಲ್ಯ. ಈ ಕ್ಯಾರೆಟನ್ನು ನೀಟಾಗಿ ಬೇಯಿಸ್ಕೊಂಡು ಕಟ್ ಮಾಡಿದ್ದಾರೆ. ಆ ಕೊಬ್ಬರಿ ತುರಿ ಚೆನ್ನಾಗಿ ಹಾಕಿದ್ದಾರೆ, ಕಾಣ್ತಿರ್ಬೋದು ನಿಮಗೆ. ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲವನ್ನು. ಅದ್ಭುತ. ಎಲ್ಲದರಲ್ಲೂ ಕಡಲೆಬೇಳೆ ಇದೆ. ಕಟ್ಟಂಬಂದು ಸಿಗ್ತಾ ಇದೆ. ಸೊ ಇದು ಅಷ್ಟೇ, ಖಾರ ಏನೂ ಇಲ್ಲ. ಆರಾಮಾಗಿ ಕೊಬ್ಬರಿ ತುರಿದು ಹಾಕಿರೋದ್ರಿಂದ ಕ್ಯಾರೆಟು ಸ್ವಲ್ಪ ಸ್ವೀಟ್ನೆಸ್ ಸ್ವಲ್ಪ ಆರಾಮಾಗಿ ಖಾಲಿ ಮಾಡ್ಬೋದು. ಇದ್ರೂ ಒಳ್ಳೆ ಟೇಸ್ಟು, ಸೂಪರ್. ಒಂದು ಹಪ್ಪಳ ಕೊಟ್ಟಿದ್ದಾರೆ, ಅಕ್ಕಿ ಹಪ್ಪಳ ಅಂತ. ಇವರೇ ಮನೆಯಲ್ಲೇ ತಯಾರಿಸೋದಂತೆ ಹಪ್ಪಳ. ಇದು ಒಂದು ಟೇಸ್ಟ್ ಮಾಡೋಣ. ಸೂಪರ್. ತಡ ಮಾಡೋದು ಬೇಡ. ಮುದ್ದೆ ಹಾರ್ತಾ ಇದೆ. ಬೆಂಡೆಕಾಯಿ ಸಾರಿದೆ. ಒಂದು ಒಳ್ಳೆ ಮೀಡಿಯಮ್ ಸೈಜ್ ರಾಗಿ ಮುದ್ದೆ. ಮುದ್ದೆ ಕ್ಲೀನಾಗಿ ತೊಳ್ಸೋ ನೋಡಿದೆ ನಾನು. ಓಹ್, ತುಂಬ ಸಾಫ್ಟು. ಇದನ್ನು ಸಾರಲ್ಲೊಂದು ಪಲ್ಟಿ ಹೊಡಿಸಿ, ಆಹಾ, ತುಂಬ ಸಾಫ್ಟಾಗಿರೋದ್ರಿಂದ ಇಟ್ಕೊಂಡ್ರೆ ಸಾಕು. ಒಂದು ಸಲ ಅಂದರೆ ಒಳಗೆ ಆಟೋಮೆಟಿಕ್ ಹೋಗ್ಬಿಡುತ್ತದೆ. ಸೂಪರ್. ಸಾರು ವಿಷಯಕ್ಕೆ ಬರೋಣ. ಹೇಳ್ದಂಗೆ ಲೈಟಾಗಿ ಬೆಲ್ಲ ಎಲ್ಲ ಹಾಕಿದ್ದಾರೆ, ಕೊಬ್ಬರಿ ಎಲ್ಲ ಚೆನ್ನಾಗಿ ತುರಿದು ಹಾಕಿದ್ದಾರೆ. ಬರೀ ಬೆಂಡೆಕಾಯಿ ಸಾರಿದು. ಸಾರು ಅಷ್ಟೇ ತುಂಬ ತಿಕ್ಕಾಗಿದೆ ಈ ಸಾರು. ಮುದ್ದೆಗೆ ನೀಟಾಗಿ ಅಂಟ್ಕೊಳ್ಳುತ್ತೆ ಇದು. ಲೈಟಾಗಿ ಸ್ವಲ್ಪ ಖಾರ ಇದೆ.
ಸ್ವೀಟು ಇದೆ, ಸ್ವಲ್ಪ ಬೆಲ್ಲ ಏನೋ ಯೂಸ್ ಮಾಡ್ದಂಗಿದ್ದಾರೆ, ಅದು ಗೊತ್ತಾಗ್ತಿದೆ. ಹಿಂಗು ಎಲ್ಲನೂ ಗೊತ್ತಲ್ವಾ, ಸಾಂಬಾರಲ್ಲಿ ಇದ್ದೇ ಇರುತ್ತೆ. ಸೊ ಒಳ್ಳೆ ಟೇಸ್ಟು ಸಾಂಬಾರ್ನಂತೂ ಅಲ್ಟಿಮೇಟ್ ಆಗಿದೆ ಗುರು. ಆಹಾ, ಬಿಸಿ ಬಿಸಿ ಅನ್ನಕ್ಕಂತೂ ಈ ಸಾರಿನ ಚೆನ್ನಾಗಿರುತ್ತೆ ಅನಿಸ್ತಾ ಇದೆ. ತುಂಬ ಒಳ್ಳೆ ರೈಸು, ಚೆನ್ನಾಗಿ ಮಾಡಿರ್ತಾರೆ. ತಪ್ಪಲೆನಲ್ಲಿ ಮಾಡೋದು, ಕುಕ್ಕರ್ನಲ್ಲೆಲ್ಲ. ಗಂಜಿ ಬಗ್ಸ್ತಾರೆ ಅಂದ್ಕೊತೀನಿ. ಸೊ ಒಳ್ಳೆ ಬಿಡಿ ಬಿಡಿಯಾದ ರೈಸು. ಈಗ ಬೆಂಡೆಕಾಯಿ ಸಾರಿದೆ, ಸಾರು ಏನು ಬೇಕಾದ್ರೂ ಕರಿಬೋದು. ಹಾಕಿ ಸರ್. ನಂಗೆ ಬೆಂಡೆಕಾಯಿ ಅಂದರೆ ತುಂಬ ಇಷ್ಟ. ಸ್ವಲ್ಪ ತಿಳಿ ಸಾರು ಹಾಕ್ಬಿಡಿ. ಹಾಂ, ಸೂಪರ್. ಫಸ್ಟು ಒಂದು ಬೆಂಡೆಕಾಯಿ ತಿನ್ಬಿಡೋಣ. ನನಗೆ ತರಕಾರಿಗಳನ್ನಲ್ಲೇ ಸ್ವಲ್ಪ ತರಕಾರಿಗಳು ತುಂಬ ಇಷ್ಟ ಆಗುತ್ತೆ, ಅದರಲ್ಲಿ ಬೆಂಡೆಕಾಯಿ ಕೂಡ. ಬುದ್ಧಿ ಚುರುಕಾಗುತ್ತೆ ಬೆಂಡೆಕಾಯಿ. ಆಹಾ, ಇವ್ರು ಬಳಸಿರೋವಂಥ ಸಾಂಬಾರು ಪುಡಿ ಇದೆಯಲ್ಲ, ಅದೆಲ್ಲ ಬೆಂಡೆಕಾಯಿಗೆ ಸೇರಿಕೊಂಡು ಒಳ್ಳೆ ರುಚಿ, ಆ ಜ್ಯೂಸಸ್ ಎಲ್ಲ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಆ ಬೆಂಡೆಕಾಯಿನಲ್ಲಿರೋ ಒಂದು ಏನು ಹೇಳ್ತಾರೆ ಸ್ಟಿಕ್ಕಿನೆಸ್ಸು, ಅದೆಲ್ಲ ಈ ಸಾಂಬಾರು ಪುಡಿಗೆ ಸೇರಿಕೊಂಡು ಒಳ್ಳೆ ಟೇಸ್ಟ್ ಕೊಡ್ತಾಯಿದೆ. ಬೆಂಡೆಕಾಯಿ ಸೂಪರಾಗಿದೆ. ಇವರು ಬಳಸಿರೋ ಒಂದು ಸಾಂಬಾರು ಪುಡಿ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಖಾರನೂ ಇದೆ, ಸ್ವಲ್ಪ ಸಿಹಿನೂ ಇದೆ. ಇಂಗುದು ಫ್ಲೇವರು ಫೀಲ್ ಆಗುತ್ತೆ ಈ ಸಾಂಬಾರಿನಲ್ಲಿ. ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನನಗೆ ಬೆಂಡೆಕಾಯಿ ತಿಂದಿದ ತಕ್ಷಣ ಅರ್ಥ ಆಗೋಯಿತು ಈ ಸಾಂಬಾರು ಅನ್ನ ಸಖತ್ತಾಗಿರುತ್ತೆ ಅಂತ. ಸೊ ಕಲಿಸ್ಕೊಂಡ್ಬಿಟ್ಟಿದ್ದೀನಿ. ಒಂದು ದೊಡ್ಡ ತುತ್ತು ಮಾಡಿಕೊಂಡು ಆನಂದ ಗುರು. ಸ್ವಲ್ಪ ಉಪ್ಪು ಕಡಿಮೆ ಇದೆ, ಒಂದು ಚಿಟಿಕೆ ಉಪ್ಪು ಉದುರಿಸ್ಕೊಂಡು ತಿನ್ಬಿಡೋಣ. ಯಾಕಂದರೆ ಸ್ವಲ್ಪ ಅನ್ನಕ್ಕೆ ಕಡಿಮೆ ಇದ್ದಂಗಿದೆ ಉಪ್ಪು. ಅದು ಬಿಟ್ಟರೆ ಅದ್ಭುತವಾದ ಸಾಂಬಾರು, ರೈಸು ಸಕ್ಕತ್ತಾಗಿದೆ. ಬಂದಾಗಂತೂ ನಿಮಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ತುಂಬ ತೃಪ್ತಿ ಕೊಡೋವಂಥ ಒಂದು ಊಟ ಆಗಿರುತ್ತೆ ಇದು. ಬಂದು ಟ್ರೈ ಮಾಡಿ. ನಾವು ಹೇಳಿದ ಮಾತು ಪ್ರತಿಯೊಂದೂ ನೀವು ಮ್ಯಾಚ್ ಮಾಡಿಕೊಂಡು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಗ್ಯಾರಂಟಿ. ಬಂದು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ, ಸೂಪರಾಗಿರುತ್ತೆ. ಈ ಒಂದು ಊಟದ ಬೆಲೆ 80 ರೂಪಾಯಿ. ರೈಸು ಅನ್ಲಿಮಿಟೆಡ್ ಆಗಿ ಕೊಡ್ತಾರೆ, ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ನೀವು ಊಟ ಮಾಡ್ಬೋದು. ಮೇನು ಏನಂದರೆ ಇಲ್ಲಿ ಊಟ ಪ್ಲಸ್ ಬ್ರೇಕ್ಫಾಸ್ಟ್ ಎರಡೂ ಸಿಗುತ್ತೆ. ಬೆಳಗಿನ ಜಾವ ಬಂದರೆ ಇಡ್ಲಿ, ದೋಸೆ, ಪೂರಿ ಅವೆಲ್ಲ ಸಿಗ್ಬೋದು. ಬಂದು ಟ್ರೈ ಮಾಡಿ. ನಾವಂತೂ ಪ್ರತಿ ಸರಿ ಬಂದಾಗ ಊಟದ ಟೈಮ್ಗೆ ಬಂದಿರೋದು, ಊಟನೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಸೊ ನಿಮಗೆ ಊಟನೇ ಪ್ರೆಸೆಂಟ್ ಮಾಡ್ತಾಯಿದ್ದೀವಿ. ನೋಡಿ ಹೇಗಿತ್ತು ಅಂತ ನಮಗೆ ತಿಳಿಸಿ. ನಾನು ಇದೇ ರೈಸ್ಗೆ ಸ್ವಲ್ಪ ಮೊಸರು ಹಾಕ್ಸ್ಕೊಂಡು, ಅಲ್ಲ ಸ್ವಲ್ಪ ರಸಮ್ ಹಾಕ್ಸ್ಕೊಂಡ್ಬಿಡ್ತೀನಿ. ಸಖತ್ತಾಗಿರುತ್ತೆ. ತಿಳಿ ಸಾರು ಅಂತ ಕರೀತಾರೆ, ಹೌದಾ ಸರ್? ಸಖತ್ತಾಗಿರುತ್ತೆ. ನಮಗೆ ರಸ, ಅವ್ರಿಗೆ ತಿಳಿ ಸಾರು. ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತಿನ್ಬಿಡ್ತೀನಿ. ಒಳ್ಳೆ ರಸ ಈ ಸಾಂಬಾರು ಮೇಲೇ ಹಾಕ್ಸ್ಕೊತಾ ಇದ್ದೀನಿ. ಯಾಕಂದರೆ ಲಾಸ್ಟ್ ಟೈಮ್ ತಿಂದಾಗ ಈ ರಸನಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇತ್ತು, ಅದು ಮಜಾ ಕೊಡುತ್ತೆ. ಆಮೇಲೆ ಈ ಸಾಂಬಾರು ಸ್ವಲ್ಪ ತಿಕ್ಕಿದೆ, ಗಟ್ಟಿ ಇದೆ. ಸೊ ಈ ರಸ ಬಿದ್ದಾಗ ಸ್ವಲ್ಪ ಡೈಲ್ಯೂಟ್ ಆಗುತ್ತೆ. ಅನ್ನನ ಬೇಗ ಬೇಗ ತಿನ್ಬಿಡ್ಬೋದು. ಅದ್ಭುತ, ಧೂಳು ಧಮಾಕ. ಬಂದು ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ನಾನು ಈ ಅನ್ನನ ಮುಗಿಸ್ಬಿಟ್ಟು ಒಂದು ಸ್ವಲ್ಪ ಮೊಸರನ್ನ, ಅಂದರೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದ್ಬಿಡ್ತೀನಿ. ಮೊಸರು ಬಗ್ಗೆ ನಮ್ಮ ಸೋಮು ಹೇಳ್ತಾರೆ, ಕೇಳಿ ಯಾವ ಥರ ಅಂತ. ಸೊ ಮುಗಿಸ್ಬಿಟ್ಟು ಔಟ್ರಾಪ್ ಸಿಗ್ತೀವಿ. ಸ್ವಲ್ಪ ಮೊಸರು ಹಾಕ್ಸ್ಕೊಂಡು, ಗಟ್ಟಿ ಮೊಸರು ಆಗಲೇ ಪಾತ್ರೆಯಲ್ಲಿ ನೋಡಿದೆ, ಇವರೇ ಮನೇಲಿ ಹೆಪ್ಪಾಕಿ ಮಾಡೋದಂತೆ. ಸೊ ಹಾಕಿ ಸರ್ ಆ ಗಟ್ಟಿ ಮೊಸರು ಜೊತೆ ಟೇಸ್ಟ್ ಮಾಡಿಬಿಡೋಣ. ರಸಮ್ ಇದೆ ಜೊತೆಯಲ್ಲಿ. ಸೊ ಸೂಪರ್. ಉಪ್ಪಿನಕಾಯಿ, ರಸಮ್, ಮೊಸರು, ಅನ್ನ 3 ಮಿಕ್ಸ್ ಮಾಡಿರೋದು, ಎಲ್ಲ ಉಪ್ಪು, ಹುಳಿ, ಖಾರ ಎಲ್ಲನೂ ಸೇರಿರೋದ್ರಿಂದ ಒಳ್ಳೆ ಟೇಸ್ಟು, ಒಳ್ಳೆ ಹಿತವಾಗಿದೆ, ಒಳ್ಳೆ ಮಜಾ ಕೊಡ್ತಾಯಿದೆ. ಸೊ ಇದನ್ನು ಖಾಲಿ ಮಾಡಿಬಿಟ್ಟು ಮತ್ತೆ ನಿಮಗೆ ಔಟ್ರೋಲ್ ಸಿಗೋಣ. ಸೂಪರಾಗಿತ್ತು. ಒಂದು ಭರ್ಜರಿ ಊಟ, ಬ್ರಾಹ್ಮಣರ ಭೋಜನ. ಸೊ ನಿನಗೆ ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸ್? ನಾನು ಹೇಳ್ತೀನಲ್ಲ, ದೇವಸ್ಥಾನದಲ್ಲಿ ಕಾಲ್ನಡಿಗೆ ಎಷ್ಟು ದೂರದಲ್ಲೇ ಇರೋದಿದು. ಬಂದರೆ ಒಳ್ಳೆ ದರ್ಶನ ಆಗಿರ್ತದೆ, ಹೊಟ್ಟೆ ತುಂಬ ಒಳ್ಳೆ ಊಟ ಸಿಗುತ್ತೆ. ಮಿಸ್ ಮಾಡ್ಕೊಂಡ್ಲೇಬೇಡ್ರಿ ಅಂತ ಹೇಳ್ತೀನಿ. ಒಳ್ಳೆ ವೆಜ್ ಊಟ ಇಲ್ಲಿ ಸೂಪರ್. ಬಾಳೆ ಎಲೆ ಹಾಕ್ಬಿಟ್ಟು ಒಳ್ಳೆ ಮದುವೆ ಮನೇಲಿ ಕೂರ್ಸಿ ಹಾಕ್ದಂಗೆ ಹೊಟ್ಟೆ ತುಂಬ ಒಳ್ಳೆ ಅನ್ಲಿಮಿಟೆಡ್ ಊಟ ಹಾಕ್ತಾರೆ. ಸೂಪರ್.
ಇಲ್ಲಿ ಊಟ ಮಾಡದೆ ಮುಖದಲ್ಲಿ ಮಂದಹಾಸ ಬಂದ್ಬಿಡುತ್ತೆ. ಇನ್ನೊಂದು ಎಲ್ಲ ನಮ್ಮ ಮರ ನೋಡ್ಕೊಂಡು ಹೋಗ್ಬಿಟ್ಟು ಯಾರ ಗಾಡಿ ಓಡಿಸೋರು ಇಷ್ಟು ಊಟ ಮಾಡಿದಾಗ ಹೋಗಲ್ಲ ನಿದ್ದೆ ಮಾಡ್ಬೋದು. ಹೌದು, ನಾವು ಅಂತ ಒಳ್ಳೆ ಊಟ ಲಾಸ್ಟ್ ಟೈಮ್ ಮಾಡಿದ್ವಿ ಅದೇ ಥರನೇ. ಸಕ್ಕದಾಗಿತ್ತು ಊಟ. ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಅನ್ನಪೂರ್ಣೇಶ್ವರಿ ಮೆಸ್ಸು, ನಂಜನಗೂಡು. ಬಂದರೆ ಖಂಡಿತ ನಮ್ಮನ್ನು ನೆನೆಸ್ಕೊಳೋದು ಮಾತ್ರ ಮರಿಬೇಡಿ. ಹೌದು, ಯಾಕಂದರೆ ಊಟ ನೆನ್ಪು ಮಾಡುತ್ತೆ. ನಾವು ಒಳ್ಳೆ ವಿಚಾರ ತಿಳಿಸ್ಕೊಡೋ ಸ್ಯಾಟಿಸ್ಫ್ಯಾಕ್ಷನ್ ನಮಗೂ. ಬರೀ ನೆನ್ಸ್ಕೊಳ್ಳೋದಲ್ಲ, ಕಮೆಂಟ್ ಹಾಕಿ. ಆ ಕಮೆಂಟ್ ಇನ್ನೂ 100 ವರ್ಷ ಹಾಗೆ ಇರ್ತದೆ. ಅವಾಗ ದಿನ ನೆನ್ಸ್ಕೊಂಡಂಗೆ ಆಗ್ತಾ ಇರುತ್ತೆ ಅದು. ಹೌದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಹೌದು, ಇಷ್ಟ ಆಗಿದ್ರೆ ಏನು ಮಾಡಬೇಕು? ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ನೋಡಿ ಇಷ್ಟು ದೂರ ಬಂದು ಒಳ್ಳೆ ವಿಡಿಯೋ ಮಾಡ್ತಾ ಇದ್ದೀರಿ ಅಂದರೆ ಅದು ನಿಮಗೋಸ್ಕರನೇ. ನಾವು ನಿಮ್ಮಿಂದ ಕೇಳ್ಕೊಳ್ಳೋದು ಒಂದೇ, ಸಬ್ಸ್ಕ್ರೈಬು, ಸಪೋರ್ಟ್. ಸೊ ನೀವು ಮಾಡ್ತೀರಿ ನಂಬ್ತಾ ನಾನು ಸೋಮು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.